ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಒಂದು ಚಾನಲಲ್ಲಿ ಐಬೆಲ್ ಅವ್ರದ್ದು ಒಂದು ಡ್ರಿಲ್ಲನ್ನು ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಮನೆಗಳಲ್ಲಿ ಗೋಡೆಗೆ, ಕಾಂಕ್ರೀಟ್ ಗೋಡೆಗೆ ಹೋಲ್ ಮಾಡಬೇಕು ಅಥವಾ ಸ್ಟೀಲ್ಗೆ ಹೋಲ್ ಮಾಡಬೇಕು, ವುಡನ್ ಇದಕ್ಕೆ ಹೋಲ್ ಮಾಡಬೇಕು ಅಂತಂದರೆ ಈ ಒಂದು ಡ್ರಿಲ್ಲನ್ನು ನೀವು ತಗೊಳ್ಬಿಡ್ತು ಅಂತಂದರೆ ಆರಾಮಾಗಿ ನೀವೇ ಹೋಲ್ ಮಾಡ್ಕೊಳ್ಬೋದು, ಆಯಿತಾ. ಆಮೇಲೆ ಇದರಲ್ಲಿ ಇನ್ನೊಂದಿದೆ ಫೀಚರ್, ಏನಪ್ಪ ಅಂತಂದರೆ ಇದಕ್ಕೆ ನೀವು ಸ್ಕ್ರೂಗಳನ್ನ ಹಾಕ್ಕೊಂಡು ಸ್ಕ್ರೂನು ಕೂಡ ನೀವು ಟೈಪ್ ಮಾಡ್ಬೋದು, ಆಯಿತಾ. ಸೊ ಎಲ್ಲನೂ ಕೂಡ ತೋರಿಸ್ತೀನಿ. ಆ ಒಂದು ಡ್ರಿಲ್ ನಿಮಗೆ ಹೋಮ್ಗೆ ಬೇಕೇ ಬೇಕಾಗುತ್ತೆ ಫ್ಯೂಚರಲ್ಲಿ, ಮುಂದೊಂದು ದಿನ. ಸೊ ಪ್ರತಿಯೊಂದಕ್ಕೂ ಕೂಡ ಕಾರ್ಪೆಂಟ್ರನ್ನ ನೀವು ಕರೆಸೋದಕ್ಕೆ ನೆಸೆಸಿಟಿ ಇರೋದಿಲ್ಲ, ನೀವೇ ಮಾಡ್ಕೊಳ್ಬೋದು ಹೋಲ್ಗಿಲ್ ಹಾಕೋದಕ್ಕೆ. ಸೊ ತೋರಿಸ್ತೀನಿ ಅನ್ಬಾಕ್ಸಿಂಗ್ ಎಲ್ಲ ಮಾಡಿ. ಆ್ಯಂಡ್ ಆ ಒಂದು ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವೇನಾದ್ರು ಬೈ ಮಾಡಬೇಕು ಅಂತ ಇದ್ದರೆ ಸೊ ನೀವು ಕೂಡ ಬೈ ಮಾಡ್ಕೋಬೋದು. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ ಐಬೆಲ್ ಅವ್ರದ್ದು ಎಲೆಕ್ಟ್ರಿಕ್ ಡ್ರಿಲ್ ಇವಾಗ ನನ್ನ ಹತ್ರ ಇದೆ. ಸೊ ಇದನ್ನು ಓಪನ್ ಮಾಡೋಣ. ಸೊ ಫಸ್ಟು ಮೇಲ್ಗಡೆ ಏನೇನು ಕೊಟ್ಟಿದ್ದಾರೆ ಅಂತ ನಾವು ಇಲ್ಲಿ ನೋಡ್ಬೋಣ. ಸೊ ಫಸ್ಟು ಇಲ್ಲಿ ಐಬೆಲ್ ಅವ್ರದ್ದು ಎಲೆಕ್ಟ್ರಿಕ್ ಡ್ರಿಲ್ಲನ್ನು ಇಲ್ಲಿ ಇಮೇಜನ್ನು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಇದರ ವೋಲ್ಟೇಜನ್ನು ನೀವು ನೋಡ್ಬೋದು, ವೋಲ್ಟೇಜ್ ಮತ್ತು ಫ್ರೀಕ್ವೆನ್ಸಿ 220 ವೋಲ್ಟ್ ಟು 230 ವೋಲ್ಟ್ ನಿಮಗೆ ಇದರಲ್ಲಿ ವೋಲ್ಟೇಜ್ ಸಿಗುತ್ತೆ, ಮತ್ತು 50 to 60 ಹರ್ಟ್ಜ್ ತನಕ ನಿಮ್ಗೆ ಇದರಲ್ಲಿ ಫ್ರೀಕ್ವೆನ್ಸಿ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇದರ ಒಂದು ರೇಟೆಡ್ ಇನ್ಪುಟ್ ಪವರ್ ಬಂದು 650 ವ್ಯಾಟ್ ಇರುತ್ತೆ, ಆಯಿತಾ. ಅದಾದಮೇಲೆ ನೋ ಲೋಡ್ ಸ್ಪೀಡ್ ಬಂದು 0 to 2800 RPM ನಿಮ್ಗೆ ಇದರಲ್ಲಿ ಇದು ಸಿಗುತ್ತೆ. ಸೊ ಆ್ಯಂಡ್ ಚೆಕ್ ಸೈಜ್ ಬಂದು 13 mm ಇದೆ. ಆ್ಯಂಡ್ ಈ ಒಂದು ಮಾಡೆಲ್ ಬಂದು IBL ID 1375. ಸೊ ಇನ್ನು ಏನೇನು ಕೊಟ್ಟಿದ್ದಾರೆ ಸೈಡಲ್ಲಿ ಅನ್ನೋದನ್ನ ನಾವು ನೋಡೋದಾಯಿತು ಅಂತಂದರೆ ಇಲ್ಲಿ ಅದರ ಒಂದು ವೆಯ್ಟ್ ಎಷ್ಟಿದೆ ಅನ್ನೋದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. 1.8 kg ಇರುತ್ತೆ ಇದು ವೆಯ್ಟು. ಸೊ ಇವಾಗ ಬನ್ನಿ ನಾವು ಇದನ್ನು ಓಪನ್ ಮಾಡೋಣ ಡೈರೆಕ್ಟಾಗಿ. ಸೊ ಒಳಗಡೆ ಡೈರೆಕ್ಟಾಗಿ ನಮಗೆಲ್ಲವೂ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟು ನಮಗೆ ಸಿಗ್ತಾ ಇರುವಂಥದ್ದು ಈ ಒಂದು ಪ್ರಾಡಕ್ಟು. ಸೊ ನೀವು ನೋಡ್ತಾ ಇದ್ದೀರಾ, ಇದನ್ನು ನೀವು ನಿಮ್ಮ ಒಂದು ಡ್ರಿಲ್ಗೆ ನೀವು ಹಾಕ್ಕೊಂಡು ನೀವು ಇದನ್ನು ಡ್ರಿಲ್ ಮಾಡೋದಕ್ಕೆ ನಿಮ್ಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಅದು ನಾನು ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಇದು ಸಿಕ್ತು ನನಗೆ. ಆ್ಯಂಡ್ ಅದ್ರ ಜೊತೆಗೆ ಒಳಗಡೆ ಒಂದು ಮ್ಯಾನ್ಯುವಲ್ ಸಿಕ್ಕಿದೆ. ಸೊ ಈ ಮ್ಯಾನ್ಯುವಲಲ್ಲಿ ಪ್ರತಿಯೊಂದು ಕೂಡ ನಮಗೆಲ್ಲವೂ ಕೂಡ ಕೊಟ್ಟಿರ್ತಾರೆ. ಸೊ ಇದನ್ನು ಉಪಯೋಗಿಸೋದು ಹೆಂಗೆ ಎಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಆ್ಯಂಡ್ ಈ ಮಾಡೆಲ್ ಯಾವುದು ಅನ್ನೋದೆಲ್ಲವೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬನ್ನಿ ಇವಾಗ ಇದನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಆ್ಯಂಡ್ ಅದ್ರ ಜೊತೆಗೆ ವಾರಂಟಿ ಕಾರ್ಡು ಕೂಡ ನಿಮ್ಗೆ ಇದರಲ್ಲಿ ಇರುತ್ತೆ, ಕಸ್ಟಮರ್ ಸಪೋರ್ಟ್ ಎಲ್ಲವೂ ಕೂಡ ಇರುತ್ತೆ. ಸೊ ಇದರಲ್ಲಿ ಯೂಸ್ ಮಾಡೋದು ಹೆಂಗೆ ಪ್ರತಿಯೊಂದು ಇದರಲ್ಲಿ ನಿಮಗೆಲ್ಲವೂ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆ್ಯಂಡ್ ಎಲ್ಲವೂ ಕೂಡ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅನ್ನೋದೆಲ್ಲವೂ ಕೂಡ ಇಲ್ಲಿ ನೀಟಾಗಿ ಮೆನ್ಷನ್ ಆಗಿದೆ. ಓಕೆ, ಸೊ ಇದಿಷ್ಟು ಮ್ಯಾನ್ಯುವಲ್ ಕತೆ. ಆ್ಯಂಡ್ ಇವಾಗ ನಾನು ಡ್ರಿಲ್ಲನ್ನು ಎತ್ಕೊಳ್ತೀನಿ. ಸೊ ಐಬೆಲ್ ಅವ್ರದ್ದು ಇದು ಬಂದು ರೆಡ್ ಕಲರ್ ಡ್ರಿಲ್ ನಿಮಗೆ ಸಿಗೋದು. ಸೊ ಇದನ್ನ ಇಲ್ಲಿ ಸೈಡ್ಗೆ ಇಡ್ತೀನಿ, ನೀವು ನೋಡ್ಬೋದು. ಸೊ ಇದನ್ನು ಓಪನ್ ಮಾಡೋಣ. ಒಳಗಡೆ ಇನ್ನೂ ಏನೇನೋ ಕೊಟ್ಬಿಟ್ಟವ್ರೆ, ಅದನ್ನು ನಾವು ನೋಡೋಣ ಫಸ್ಟು. ಸೊ ಒಳಗಡೆ ಇದೊಂದು ಟೂಲ್ನ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ಎಲ್ಲಿ ತನಕ ಡ್ರಿಲ್ ಮಾಡ್ಬೋದು ಅನ್ನೋದನ್ನು ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗಿಲ್ಲಿ ಡ್ರಿಲ್ ಮಾಡೋದಕ್ಕೆ ಸೊ ನಿಮಗಿಲ್ಲಿ ಟೂಲ್ಸನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಹಾಕ್ಕೊಂಡು ನೀವು ಆರಾಮಾಗಿ ನೀವು ಡ್ರಿಲ್ ಮಾಡ್ಬೋದು. ನಿಮ್ಮ ಗೋಡೆಗೆ ಅಥವಾ ಎಲ್ಲಿಗಾದರೂ ನೀವು ಎಲ್ಲಿ ಡ್ರಿಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಲ್ಲಿಗೆ ಡ್ರಿಲ್ ಮಾಡೋದಕ್ಕೆ ಇಷ್ಟು ಟೂಲ್ಸನ್ನು ಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಇದನ್ನು ಕೂಡ ನಾನು ಸೈಡ್ಗೆ ಇಡ್ತೀನಿ. ಸೊ ಇದು ಬಂದು ನೀವು ಈ ಮೆಟೀರಿಯಲ್ನ ಹಾಕಿದಾಗ ಸೊ ನೀವು ಅದನ್ನು ಟೈಟ್ ಮಾಡೋದಕ್ಕೆ ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಸೈಡ್ಗೆ ಇಡ್ತೀನಿ. ಇಷ್ಟು ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಡ್ರಿಲ್ಲನ್ನು ನೋಡೋಣ ಬನ್ನಿ. ಸೊ ಡ್ರಿಲ್ಲನ್ನು ನೀಟಾಗಿ ಒಂದು ಪ್ಯಾಕ್ ಮಾಡಿದ್ದಾರೆ. ಓಪನ್ ಮಾಡ್ಕೋತಾ ಇದ್ದೀನಿ. ಎಸ್, ಓಕೆ. ಸೊ ಐಬೆಲ್ ಅವ್ರದ್ದು ಡ್ರಿಲ್ಲನ್ನು ಇವಾಗ ನೀವು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತಂದ್ಬಿಟ್ಟು. ಸೊ ರೆಡ್ ಕಲರಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇದನ್ನು ನಾನು ಮನೆಗೆ ಅಂತ ತರಿಸಿದ್ದು ಬೇಕಾಗುತ್ತೆ ಅಂತ. ಸೊ ವೆಯ್ಟ್ ಇದೆ 1 kg ಸಮಥಿಂಗ್ ಇದೆ, 1.8 kg, ನಿಯರ್ 2 kgs ಇದೆ. ಇಲ್ಲಿ ವೈರ್ ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಹಾಕಿ ನಾವು ಇದನ್ನು ಡ್ರಿಲ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಮಗೆ ಆ್ಯಕ್ಚುಲಿ ನಾವು ಹಾಕ್ಬಿಟ್ಟು ಡ್ರಿಲ್ನ ಮಾಡೋದಕ್ಕೆ ಇಲ್ಲಿ ಪ್ಲೇಸ್ ಇದೆ. ಈ ಒಂದು ಡ್ರಿಲ್ಲಲ್ಲಿ ನೀವು ನೋಡ್ಬೋದು ಅದರ ಒಂದು ಸ್ಪೆಸಿಫಿಕೇಷನ್ನ ಇಲ್ಲಿ ಬರೆದಿದ್ದಾರೆ ಆ್ಯಂಡ್ ಮಾಡೆಲ್ನ ಬರೆದಿದ್ದಾರೆ. ಆ್ಯಂಡ್ ಇಲ್ಲಿ ನಮಗೆ ಬ್ಯಾಕ್ ಸೈಡಲ್ಲೆಲ್ಲ ಫುಲ್ ಬ್ಲ್ಯಾಕ್ ಕಲರಲ್ಲಿದೆ. ಆ್ಯಂಡ್ ಈ ಕಡೆ ಐಬೆಲ್ ಅವ್ರದ್ದು ಬ್ರ್ಯಾಂಡ್ ನೇಮ್ ಇದೆ. ಸೊ ಇವಾಗ ನಮ್ಗೆ ಇದರಲ್ಲಿ ಸಿಗ್ತಾ ಇರುವಂಥ ಒಂದು ಫೀಚರ್ಸ್ಗಳನ್ನ ನಾವು ನೋಡೋದಾಯಿತು ಅಂತಂದರೆ ಇಲ್ಲಿ ನಮಗೆ ರಿವರ್ಸ್ ಆಪ್ಷನ್ ಇದೆ. ಸೊ ನೋಡಿ, ಇದನ್ನು ಪ್ರೆಸ್ ಮಾಡೋದ್ರಿಂದ ಸೊ ನಾವು ಈ ಒಂದು
ಡ್ರಿಲ್ಲನ್ನು ನಾವು ರಿವರ್ಸ್ ಆಗೂ ಕೂಡ ನಾವು ಯೂಸ್ ಮಾಡ್ಬೋದು, ತೋರಿಸ್ತೀನಿ. ಆ್ಯಂಡ್ ಸೊ ಇಲ್ಲಿ ಪ್ರೆಸ್ ಬಟನ್ ಮಾಡೋದ್ರಿಂದ ಸೊ ಈ ಡ್ರಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಓಕೆ, ಅದೆಲ್ಲ ಕನೆಕ್ಷನ್ ಮಾಡಿ ನೋಡುವ. ಆ್ಯಂಡ್ ಇದರಲ್ಲಿ ಒಂದು ಮುಖ್ಯವಾದಂಥ ಒಂದು ಫೀಚರ್ ಏನಪ್ಪ ಅಂತಂದರೆ, ಇದರಲ್ಲಿ ನಿಮಗೆ 2 ಮೋಡ್ ಇದೆ. ಒಂದು ಟಿ ಅಂತ, ಆಯಿತಾ, ಇನ್ನೊಂದು ಈ ಒಂದು ಮೋಡು, ಆಯಿತಾ. ಸೊ ಈ ಒಂದು ಮೋಡಿಂದ ನೀವೇನು ಮಾಡ್ಬೋದು ಅಂತಂದರೆ ಕಾಂಕ್ರೀಟ್ಗೂ ಕೂಡ ನೀವು ಡ್ರಿಲ್ ಮಾಡ್ಬೋದು. ಸೊ ಈ ಒಂದು ಟಿ ಅಂತ ಇದೆ ನೋಡಿ, ಈ ಒಂದು ಮೋಡ್ಗೆ ಹಾಕೊಳ್ತು ಅಂತಂದರೆ ಸೊ ನೀವು ಕಾಂಕ್ರೀಟ್ಗೆಲ್ಲ ನೀವು ಇದನ್ನು ಡ್ರಿಲ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ತುಂಬ ಹೈ ಆಗಿರುವಂಥ ಇದಕ್ಕೆ. ಸೊ ಈ ಕಡೆ ಹಾಕೊಳ್ತು ಅಂತಂದರೆ ಏನಾದರೂ ಲೈಕ್ ಗಿಡ್ಡು ಆ ಥರದ್ದಾದರೆ ಈ ಕಡೆಗೆ ಹಾಕ್ಕೊಂಡು ನೀವು ಸ್ವಿಚ್ ಮಾಡಿಕೊಂಡು ಇದನ್ನು ಡ್ರಿಲ್ ಮಾಡುವಂಥದ್ದು. ಒಂದು ಟೂಲನ್ನು ನಾವು ಯೂಸ್ ಮಾಡಿಕೊಂಡು ಸೊ ನಾವು ಡ್ರಿಲ್ಲನ್ನು ಹ್ಯಾಂಡಲ್ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು. ಅದು ಹೆಂಗಪ್ಪ ಅಂತಂದರೆ ನೋಡಿ, ಫಸ್ಟ್ ಇದನ್ನು ಲೂಸ್ ಮಾಡ್ಕೊಳ್ಳಿ, ಆಯಿತಾ. ಲೂಸ್ ಮಾಡ್ಕೊಂಡು ಇದನ್ನು ನೀವು ನಿಮ್ಮ ಒಂದು ಡ್ರಿಲ್ಗೆ ನೀವು ಈ ಥರ ಹಾಕ್ಕೊಳ್ಬೇಕು, ಆಯಿತಾ. ಇದನ್ನು ನೀವು ಕೂರಿಸ್ಕೋಬೇಕು, ಆ್ಯಕ್ಚುಲಿ ಇದನ್ನು ಕೂರಿಸ್ಕೊಳ್ಬೇಕು. ಕೂರಿಸ್ಕೊಂಡ್ರೆ ನೀವು ಆರಾಮಾಗಿ ಹಿಡ್ಕೊಂಡು ಡ್ರಿಲ್ ಮಾಡ್ಬೋದು. ಕರೆಕ್ಟಾಗಿ ಅದನ್ನು ಕೂರಿಸ್ಕೊಂಡ್ರೆ ನೋಡಿ, ಹಿಂಗೆ ಕೂರಿಸ್ಕೊಬಿಡ್ಬೇಕು ನೀವು ಇದನ್ನ. ಈಗ ನೋಡಿ ಪರ್ಫೆಕ್ಟಾಗಿ ಕೂತ್ಕೋತು, ಆಯಿತಾ. ಇದನ್ನು ಕೂರಿಸ್ಕೊಂಡ ನಂತರ ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಆಯಿತಾ. ಇಲ್ಲೊಂದು ಸ್ಕ್ರೂ ಐತೆ, ಸೊ ಜಸ್ಟ್ ಇದನ್ನು ಲೂಸ್ ಮಾಡಿ ಇದನ್ನು ಪರ್ಫೆಕ್ಟಾಗಿ ಇದನ್ನು ಇಲ್ಲಿ ಕೂರಿಸ್ಬೇಕಿದ್ದ, ಇನ್ನೂ ಮೇಲಕ್ಕೆ ಬರಬೇಕಿದೆ ಆ್ಯಕ್ಚುಲಿ. ಓಕೆ, ನಾನೀಗ ಇದನ್ನು ಲೂಸ್ ಮಾಡ್ತಾಯಿದ್ದೀನಿ. ಈಗ ನೀವೇನು ಮಾಡಬೇಕು, ಇದು ಸ್ಕ್ರೂ ಇದೈತಲ್ಲ, ಇದನ್ನು ಇಲ್ಲಿಗೆ ಹಾಕ್ಬೇಕು ನೀವು ಆ್ಯಕ್ಚುಲಿ. ನೋಡಿ, ಈಗ ಇದನ್ನು ನಾನು ಇಲ್ಲಿಗೆ ಹಾಕ್ತೆ ಅಲ್ವಾ. ಈಗ ನಿಧಾನಕ್ಕೆ ಟೈಟ್ ಮಾಡಿ. ಫಸ್ಟ್ ಇದನ್ನು ಕರೆಕ್ಟಾಗಿ ಕೂರಿಸ್ಕೊಳ್ಳಿ, ಇದು ಆ್ಯಂಗಲೆಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿ ಕೂತಿದೆ ಅಂತ. ಎಸ್, ಕರೆಕ್ಟಾಗಿ ಕೂತಿದೆ. ಈಗ ನಾನು ಇದನ್ನು ಟೈಟ್ ಮಾಡ್ತಾನೆ, ಕೆಳಗಡೆ ಏನು ಟೈಟ್ ಮಾಡ್ತಾನೆ. ಟೈಟ್ ಆದಮೇಲೆ ಸೊ ನಿಮಗೆ ಇದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಆಯಿತಾ. ಈಗ ಪರ್ಫೆಕ್ಟಾಗಿ ಟೈಟ್ ಆಗಿದೆ, ಸಾಕಿಷ್ಟು ಟೈಟು. ಸೊ ಇಲ್ಲಿ ನೋಡಿ ಸ್ಕ್ರೂ ಬಂದಿದೆ. ಓಕೆ, ಸೊ ಈಗ ನಾವು ಏನು ಮಾಡ್ಬೋದು, ಹಿಂಗೆ ಹಿಡ್ಕೊಂಡು ಡ್ರಿಲ್ ಮಾಡ್ಬೋದು, ಆಯಿತಾ. ಸೊ ನೋಡಿ ಈ ಥರ ಹಿಡ್ಕೊಂಡು ಡ್ರಿಲ್ ಮಾಡ್ಬೋದಲ್ವಾ, ಎಷ್ಟು ಅನುಕೂಲ ಆಗುತ್ತೆ. ಸೊ ಆರಾಮಾಗಿ ವೆಯ್ಟ್ ಇದೆ ಅದು, ಅದಕ್ಕೋಸ್ಕರ ಅಷ್ಟೇ. 1.8 kg ಇದೆ, ನಿಯರ್ 2 kg. ಸೊ ಈಗ ಹಿಡ್ಕೊಂಡು ಡ್ರಿಲ್ ಮಾಡ್ಬೋದು. ಸೊ ಇದನ್ನು ಟೈಟ್ ಎಲ್ಲ ಮಾಡಾದಮೇಲೆ ಅವರು ಇನ್ನೊಂದು ಕೊಟ್ಟವ್ರೆ, ಅದೇನಪ್ಪ ಅಂತಂದರೆ ಸೊ ಇದು ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ ನಿಮಗೆ. ಈಗ ನೀವು ಇಷ್ಟುದ್ದ ಡ್ರಿಲ್ ಹೊಡಿಬೇಕು ಅಂತ ಅಂದ್ಕೊಂಡಿರ್ತೀರ, ಸೊ ಅದಕ್ಕೋಸ್ಕರ ನಿಮಗಿದು ಲೆಂತಲ್ಲಿ ಹೆಲ್ಪ್ ಮಾಡುತ್ತೆ, ಆಯಿತಾ. ಇಷ್ಟುದ್ದ ನೀವು ಡ್ರಿಲ್ ಮಾಡಬೇಕು ಅಂತಂದರೆ ನೋಡಿ ಇದನ್ನು ಹಾಕಿ ತೋರಿಸ್ತೀನಿ. ಓಕೆ, ಇದನ್ನು ನೀವು ಹಾಕಬೇಕು ಅಂತಂದರೆ ಸೊ ಫಸ್ಟು ಇದನ್ನು ಲೂಸ್ ಮಾಡ್ಕೊಳ್ಳಿ. ಇದಿದೆ ನೋಡಿ, ಇದು ಓಪನ್ ಆಗಬೇಕು, ಆಯಿತಾ. ಕರೆಕ್ಟಾಗಿ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಓಪನ್ ಆಯ್ತಲ್ವ ಈಗ. ಸೊ ಜಸ್ಟ್ ಇದನ್ನು ಕೂರಿಸ್ಕೊಳ್ಳೋದು ಅಷ್ಟೇ. ಇದನ್ನು ಹಿಂಗೆ ಕೂರಿಸ್ಬಿಟ್ಟು ಈಗ ನೀವು ಏನು ಮಾಡಬೇಕು, ಕರೆಕ್ಟಾಗಿ ಇದನ್ನು ಸೆಂಟ್ರಿಗೆ ಕೂರಿಸ್ಬಿಟ್ಟು ಟೈಟ್ ಮಾಡಬೇಕಷ್ಟೆ. ನೋಡಿ ಈ ಥರ ಟೈಟ್ ಆಯಿತಾ. ಈಗ ನೋಡಿ ಇದು ಕೂತೈತೆ, ಈಗ ಆಲ್ಮೋಸ್ಟ್ ಅದು ಪರ್ಫೆಕ್ಟಾಗಿ ಕೂತೈತೆ. ಬಟ್ ಈಗ ನಾವು ಇದನ್ನು ಟೈಟ್ ಮಾಡಬೇಕು, ಆಯಿತಾ. ಸೊ ಟೈಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಅವರು ಇದೊಂದು ಟೂಲ್ ಕೊಟ್ಟವರಲ್ಲ, ಇದನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಗಟ್ಟಿಗೆ ಟೈಟ್ ಮಾಡಬೇಕು. ಇದೇ ಇಂಪಾರ್ಟೆಂಟು. ಇಲ್ಲಿ ಹಾಕ್ಬಿಟ್ಟು ಟೈಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಟೈಟ್ ಆಗಿದೆ ಆ್ಯಕ್ಚುಲಿ. ಓಕೆ, ಸೊ ಈಗ ಪರ್ಫೆಕ್ಟಾಗಿ ಟೈಟ್ ಆಗಿದೆ. ಬೇಕಾದರೆ ನೀವು ಲೂಸು ಮಾಡ್ಬೋದು, ತೆಗಿಬೇಕು ಅಂತಂದರೆ ಇದನ್ನು ಮತ್ತೆ ರಿವರ್ಸಿಗೆ ತಿರುಗಿಸಿದ್ರೆ ಇದು ಲೂಸ್ ಆಗುತ್ತೆ. ಆಗ ನೀವು ಮತ್ತೆ ಇದನ್ನು ನೀವು ಇದು ಮಾಡ್ತು ಅಂತಂದರೆ ಏನಾಗುತ್ತೆ, ಓಪನ್ ಆಗುತ್ತೆ. ನೋಡಿ ಹೀಗೆ ಎತ್ಕೋಬೋದು ನಾನು. ಎಸ್ ಗೈಸ್, ಸೊ ಇವಾಗ ನಾನು ಎಲ್ಲನೂ ಕೂಡ ಕನೆಕ್ಟ್ ಮಾಡಿದ್ದೀನಿ, ಕರೆಂಟ್ಗೆ ಹಾಕಿದ್ದೀನಿ. ಸೊ ಈಗ ನೀವು ನೋಡಿ, ನಾನು ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ಮಿಷಿನ್ ಓಡುತ್ತೆ, ಆಯಿತಾ. ನೋಡ್ಕೊಳ್ಳಿ ಇವಾಗ ಫಸ್ಟ್ ಟೈಮು ನೋಡಿ, ಇದು ಪ್ರೆಸ್ ಮಾಡ್ತೀನಿ, ಮಿಷಿನ್ ಓಡುತ್ತೆ, ನೋಡ್ಕೊಳ್ಳಿ. ನೋಡಿದ್ರಾ, ಓಡ್ತಾ ಇದೆ, ಚೆನ್ನಾಗಿ ಓಡ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ನೀವು ಪ್ರೆಸ್ ಮಾಡಿದಾಗ ಇದು ಮಿಷಿನ್ ಓಡುತ್ತೆ, ಆಯಿತಾ. ಇದೇನಕ್ಕೆ ಆಗ್ತು ಅಂತ ಇವಾಗ ನಿಮ್ಗೆ ಗೊತ್ತಾಗಿದೆ ಅಲ್ವಾ. ಸೊ ಹಿಡ್ಕೊಳ್ಳೋಕೆ ಈಸಿ ಆಗುತ್ತೆ. ಆಮೇಲೆ ಇಲ್ಲಿ ನಮಗೆ ಸ್ಪೀಡ್ ನಾಬ್ ಇದೆ. ಸೊ ಇದನ್ನು ನೀವು ತಿರುಗಿಸ್ಕೊಂಡ್ರೆ ಸ್ಪೀಡನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಸ್ಪೀಡ್ ಇದು ಎಷ್ಟು ಓಡಬೇಕು ಅನ್ನೋದು ನೀವು ಕಂಟ್ರೋಲ್ ಮಾಡ್ಕೋಬೋದು. ನೋಡಿ, ಇದನ್ನು ಕಮ್ಮಿ ಮಾಡಿಬಿಟ್ರೆ ಇಷ್ಟು ನಿಧಾನಕ್ಕೆ ಓಡುತ್ತೆ.
ಆಯಿತಾ. ಇದನ್ನೇನಾರು ನಾನು ಜಾಸ್ತಿ ಮಾಡ್ಕೊಂಡ್ರೆ ಸ್ಪೀಡಾಗಿ ಓಡುತ್ತೆ, ಈ ಥರ ಕತೆ ಆಯಿತಾ. ಸೊ ಅದಾದಮೇಲೆ ಇಲ್ಲೊಂದು ಬಟನ್ ಇದೆ ನೋಡಿ. ಸೊ ಇದೇನಕ್ಕೆ ಅಂತಂದರೆ, ಸೊ ಆನ್ ದ ಟೈಮು ನೀವೇನು ಪ್ರೆಸ್ ಮಾಡದೆ ಓಡ್ತಾ ಇರಬೇಕು ಅಂತಂದರೆ, ಕಂಪಲ್ಸರಿ ನಡೀತಾ ಇರಬೇಕು ಅಂತಂದರೆ ನೀವು ಇದನ್ನು ಯೂಸ್ ಮಾಡೋದೆ. ಸೊ ನೀವು ರಿವರ್ಸ್ ಮೋಡು ಕೂಡ ಯೂಸ್ ಮಾಡ್ಬೋದು, ಇಲ್ಲೇ ಬಟನ್ ಇದೆ, ಬೇಕು ಅಂತಂದರೆ ರಿವರ್ಸು ಕೂಡ ಯೂಸ್ ಮಾಡ್ಕೋಬೋದು. ಈಗ ನಾರ್ಮಲ್ ಮೋಡಲ್ಲಿ ಓಡ್ತಾ ಇದೆ, ನೀವು ನೋಡ್ತಾ ಇದ್ದೀರಲ್ವಾ. ಈಗ ರಿವರ್ಸ್ ಬೇಕು ಅಂತಂದರೆ ಇದನ್ನು ಪ್ರೆಸ್ ಮಾಡಿದ್ರೆ ಈಗ ಅದು ಉಲ್ಟಾ ಓಡುತ್ತೆ ನೋಡಿ, ರಿವರ್ಸ್ ಓಡ್ತಾ ಇದೆ ಗಾಡಿ, ಅಷ್ಟೇ ಕತೆ. ನೋಡಿದ್ರಲ್ಲ ಗೈಸ್, ಈ ಒಂದು ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವೇನಾದ್ರು ಬೈ ಮಾಡಬೇಕು ಅಂತಂದರೆ ಬೈ ಮಾಡ್ಬೋದು. ಫ್ಲಿಪ್ಕಾರ್ಟ್ದು ಕೂಡ ಲಿಂಕ್ ಮಾಡಿರ್ತೀನಿ, ಅಮೆಝಾನ್ ತಗೊಳ್ಳೋರು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಬರೋಬ್ಬರಿ 1:30ಗೆಲ್ಲ ನಿಮಗೆ ಸಿಕ್ಬಿಡುತ್ತಿದ್ದು. ಅವಾಗವಾಗ ಪ್ರೈಸು ಡ್ರಾಪ್ ಆಗ್ತಾ ಇರುತ್ತೆ, ನೋಡಿಕೊಂಡು ತಗೊಳ್ಳಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಓಕೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.